ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಿನ್ನೆ ನನ್ನ ಮಗಳ 3 ವರ್ಷ ತುಂಬಿ 4ನೇ ವರ್ಷಕ್ಕೆ ಬಿದ್ದಿದ್ದಾಳೆ. ಅದ್ರ ಬರ್ಡೇ ಸೆಲೆಬ್ರೇಷನ್ ಇದು. ದೇವರ ದೊಡ್ಡ ದಯೆ, ದೇವರ ದೊಡ್ಡ ಕೃಪೆ ಅವಳ ಜೀವಿತದಲ್ಲಿ. ಏನಂದರೆ ನಾನು ಜೆನಿಕಾಗೆ 5 ತಿಂಗಳು ಪ್ರೆಗ್ನೆಂಟ್ ಇರುವಾಗ ಒಂದು ಸ್ಕ್ಯಾನ್ ಹೇಳಿದರು ನನಗೆ. ಸೊ ಸ್ಕ್ಯಾನಿಂಗ್ ಅಂತ ನಾನು ಹೋದಾಗ ಸ್ಕ್ಯಾನ್ ಮಾಡೋ ಡಾಕ್ಟರ್, ಏನಮ್ಮ ನಿಮ್ಮ ಮಗು ಮೂಗೇ ಬೆಳೆದಿಲ್ಲ ಅಂತ ಹೇಳಿಬಿಟ್ರು. ನನಗೆ ಏನು ಮಾಡೋದು ಗೊತ್ತಾಗಿಲ್ಲ, ಬಟ್ ನಂಗೆ ನಗು ಬರ್ತಾಯಿದೆ. ಅಂಥ ಸಿಚುವೇಷನಲ್ಲಿ ನಾನು ಎಲ್ಲರೂ ಆದರೆ ಪ್ಯಾನಿಕ್ ಆಗ್ತಾರೆ. ನನಗೆ ಒಂಥರ ಏನಿವರು ಹಿಂಗೆ ಅಂದ್ಬಿಟ್ರು ಅಂತ ಜೋಕ್ ಅನಿಸ್ತು. ಯಾಕಂತೀನಂದರೆ ದೇವರು ಕೊಡೋ ಪ್ರತಿಯೊಂದು ಗಿಫ್ಟ್ ಅದು ಪರ್ಫೆಕ್ಟಾಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಪಡುವಂಥದ್ದಿಲ್ಲ. ಆಮೇಲೆ ನಾನು ನೆಕ್ಸ್ಟ್ ಡೇ ಮತ್ತೊಂದು ಸಲ ಸ್ಕ್ಯಾನ್ ಹೋದೆ. ಆವಾಗ ಅಯ್ಯೋ ಇಲ್ಲಮ್ಮ ಮೂಗು ಬೆಳೆದಿದೆ ಅಂತಂದರು. ಕೆಲವೊಮ್ಮೆ ನಮ್ಮ ಸಿಚುವೇಶನ್ ಹಂಗಿರುತ್ತೆ. ಕೆಲವೊಮ್ಮೆ ನಮಗೆ ಅಯ್ಯೋ ಇದೇನಪ್ಪ ದೇವರೇ ಹಿಂಗಾಯಿತು ಅಂತ ಭಯ ಪಡ್ತೀವಿ. ಕಾಮನ್ ಅದು ಭಯ ಆಗೋದು. ಬಟ್ ಅಂಥ ಟೈಮಲ್ಲಿ ಇಲ್ಲ, ನನ್ನ ದೇವ್ರು ಕೊಡೋ ಪ್ರತಿಯೊಂದು ಗಿಫ್ಟು ಒಳ್ಳೆಯದಾಗಿರುತ್ತೆ. ಮತ್ತು ಇನ್ನೊಂದು, ಮಕ್ಕಳಿಗೆ ಕುಟುಂಬದಲ್ಲಿ ಅಜ್ಜ ಅಜ್ಜಿ, ತಂದೆ ತಾಯಿ, ಹಿರಿಯರಿಗೆ ನಾವು ಗೌರವಿಸೋದು ಚಿಕ್ಕ ವಯಸ್ಸಿಂದ ಕಲಿಸ್ಬೇಕು. ನೋಡಿ, ಇವಳು ತಾತನ ತುಂಬ ಮುದ್ದಿನ ಮೊಮ್ಮಗಳು. ಯಾವಾಗಲೂ ಅವ್ರ ತಾತಂಗೆ ತುಂಬ ಪ್ರೀತಿ ಮಾಡ್ತಾಳೆ, ಅಜ್ಜಿಗೆ ತಾತನಿಗೆ. ನಾವು ಈ ಮಕ್ಕಳಿಗೆ ಕಲಿಸ್ಬೇಕು, ಅದು ಗೈಡ್ ಮಾಡಬೇಕು, ಟ್ರೈನ್ ಮಾಡಬೇಕು. ತಂದೆ ತಾಯಿಗೆ, ಅಜ್ಜಿಗೆ, ಹಿರಿಯರಿಗೆ, ಬರುವಂಥ ಜನರಿಗೆ ನಾವು ಗೌರವ ಹೇಗೆ ಕೊಡಬೇಕೆಂಬುದಾಗಿ ನಾವು ಅವರಿಗೆ ಏನು ಕಲಿಸ್ತೀವಿ ಆ ರೀತಿ ಅವ್ರು ಬೆಳೀತಾರೆ. ಅವರಿಗೆ ಕೊಡುವಂಥ ಪ್ರತಿಯೊಂದು ನಾವು ಗೈಡೆನ್ಸ್ ಅವ್ರ ಲೈಫಲ್ಲಿ ಅದು ತುಂಬ ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಕುಟುಂಬದಲ್ಲಿ ನಾವೇ ಅಲ್ಲ, ಅವರ ಅಜ್ಜಿಗೂ ಕೂಡ ಪ್ರೀತಿ ಮಾಡೋದು ಕಲಿಸ್ಬೇಕು. ಆಮೇಲೆ